ಸರ್ ನನಗೆ ಬ್ಲಡ್ ಹಾರ್ಟ್ಗೆ ಪಂಪ್ ಆಗಬೇಕು, ಕರೆಕ್ಟಾಗಿ ಪಂಪ್ ಆಗಲಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಕೆಲವರು ಹೇಳ್ತಿರ್ತಾರೆ. ಸೊ ನನಗೆ ಆ ಭಯ ಇದೆ ಸರ್, ನನಗೆ ಹಾರ್ಟ್ ಒಂದೊಂದ್ಸಲ ಅಂದರೆ ನಿಂತೋದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನು ಸರಾಗವಾಗಿ ಮಾಡೋದಕ್ಕೆ ಬ್ಲಡ್ ಪಂಪಿಂಗ್ಗೆ ಓಕೆ, ಅದಕ್ಕೆ 2 ಬಣ್ಣ ಇದೆ. ಮೊದಲನೇದು, ಯಾವುದೇ ಒಂದು ಅಂಗನ ನೀವು ಅದರದ ಮೂಲದಿಂದ ಅರ್ಥ ಮಾಡ್ಕೋಬೇಕು. ಕಾರ್ಡಿಯಾಲಜಿಸ್ಟ್ ಎಲ್ಲ 3-4 ವರ್ಷ 5 ವರ್ಷ ಎಲ್ಲ ಓದ್ತಾರೆ. ಅವರು ಓದೋದೆಲ್ಲ ಫಿಸಿಯಾಲಜಿ ಮತ್ತು ಕೆಮಿಕಲ್ಸ್, ಯಾವ ಎಂಜೈಮ್ಸು ಮತ್ತು ಯಾವ ಫಿಸಿಕಲ್ ಸ್ಟ್ರಕ್ಚರ್. ಓಕೆ, ಬಟ್ ನಾವು ಹೇಳೋದು ಆರ್ಟದ ಗುಣ ಏನು, ಗುಣಲಕ್ಷಣ ಏನು. ರಕ್ತ ಪಂಪ್ ಮಾಡೋದು. ಹಾಂ, ಅಂದರೆ ಅದರದ್ದು ಗುಣ ವಾಯುಗುಣ. ಅಗ್ನಿದೇನು ಉರ್ಸೋದು ಎಲ್ಲಿರುತ್ತೆ? ಹೊಟ್ಟೆಯಲ್ಲಿರುತ್ತೆ ಮತ್ತು ಲಿವರಲ್ಲಿರುತ್ತೆ. ಹಾಂ, ಪಿತ್ತಾಗ್ನಿ, ಜಠರಾಗ್ನಿ ಇವೆಲ್ಲ ಬರ್ನ್ ಮಾಡಿಬಿಡ್ತಾವೆ, ಊಟ ಕೊಟ್ರಿಗಿನಾಗಿ ಸುಟ್ಟಾಕ್ಬಿಡ್ತವೆ, ಕರಗಿಸಾಕ್ಬಿಡ್ತವೆ. ಅದ್ರದ್ದು ಗುಣ ಅದು. ಅದೇ ಥರ ಆಟದ ಗುಣ ಏನಪ್ಪ ಅಂದರೆ ಚಲನೆ, ವಾಯು ತತ್ವ. ಏನೇ ಯಾರು ನಿಂತರೂ ಇದು ನಿಂದ್ರಲ್ಲ. ನೀವು ಈ ಮನೆ ನಿಲ್ಲಿಸ್ಬೋದು, ಇಲ್ಲೇ ಒಂದು 100 ವರ್ಷ ಬೆಂಕಿನಲ್ಲಿ ನಿಂದ್ರಿಸ್ಬೋದು, ಒಲೆಯಲ್ಲೇ. ಹೌದು. ಗಾಳಿ ನಿಲ್ಸಕ್ಕಾಗತ್ತಾ? ಹಿಡ್ದಿಟ್ರೆ ಇಲ್ಲ, ಪ್ರಪಂಚ ಇಲ್ಲ. ಅದೇ ಥರ ಆರ್ಟ್ ಗುಣ. ಆರ್ಟನ್ನ ಹಿಡ್ದಿಡಕ್ಕಾಗಲ್ಲ. ಹಿಡ್ಕೊಂಡಂಗೆ ಆಗ್ತಿದೆ, ನಿಂತಂಗೆ ಆಗ್ತಿದೆ ಅಂದರೆ ವಾಯು ಕಡಿಮೆ ಇದೆ ಅಂತ. ಅಂದರೆ ಅವ್ರಿಗೆ ಒಂಥರ ಗಾಬರಿ, ನನ್ನ ಹಾರ್ಟ್ ಹೆಂಗೆ ಕೇರ್ ಮಾಡ್ಕೊಳ್ಳೋದು. ಅವ್ರು ಹೇಳ್ತಿರೋದು ಕರೆಕ್ಟ್. ಅವ್ರಿಗೆ ಆ ನಿಂತಂಗೆ ಆಗ್ತಿದೆ, ಭಾರ ಆಗ್ತಾ ಇದೆ ಅಂದರೆ ಅದಕ್ಕೆ ಭಾರ ಆಗ್ತಿದೆ ಅಂದರೆ ನೋಡಿ, ನಾವು ವಾಯು ಅಂದ್ರೇ ಯಾವುದಕ್ಕೆ ಹೇಳ್ತೀವಿ ಅಂದರೆ, ಅಪ್ಪ ಎಷ್ಟು ಹಗುರ ಐತೆ, ಗಾಳಿ ಥರ ಹಗುರ ಐತೆ ಅಂತೀವಿ. ಅಂದರೆ ನಿಮ್ಗೆ ಆರ್ಟು ವಾಯು ಚೆನ್ನಾಗಿದ್ರೆ ನಿಮ್ಮ ಆರ್ಟ್ ಹೆಂಗಿರ್ತದೆ ಗೊತ್ತಾ? ಭಾರನೇ ಅನ್ಸಲ್ಲ. ನಿನ್ನ ಬಾಡಿ ಒಳಗೆ, ನಿನ್ನೆ ಎದೆ ಒಳಗೆ ಆರ್ಟ್ ಅಂತ ಒಂದು ಆರ್ಗನ್ ಇದೆ ಅಂತ ಅನ್ಸೋದೇ ಇಲ್ಲ ನಿನಗೆ. ಅಷ್ಟು ಲೈಟ್ ಇರುತ್ತೆ. ಯಾವಾಗ ಆ ವಾಯು ತತ್ವ ಕಡಿಮೆ ಆಗುತ್ತೋ ಭಾರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗಾಳಿ ಕಡಿಮೆ ಆದಂಗಲ್ಲ, ಅದು ಪೃಥ್ವಿ ಮತ್ತೆ ಜಲ ಈ ಥರ ಜಾಸ್ತಿ ಆದಂಗೆಲ್ಲ ಭಾರ ಆಗುತ್ತೆ. ಭಾರ ಆಗ್ತಾ ಇರುತ್ತೆ. ಲೈಟ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಪೃಥ್ವಿ ಮತ್ತು ಜಲತತ್ವ ಕಮ್ಮಿ ಆಗಬೇಕು, ಮತ್ತು ವಾಯು ಹೆಚ್ಚಾಗಬೇಕು. ಯಾವಾಗ ವಾಯು ತತ್ವ ಜಾಸ್ತಿ ಆಗುತ್ತೋ, ಗಾಳಿ ಜಾಸ್ತಿ ಆಗುತ್ತೋ, ಮತ್ತೆ ಹಗೂರ ಆಗುತ್ತೆ. ಎಷ್ಟು ಹಗೂರ ಆಗುತ್ತೆ ಅಂದರೆ ಒಂದು ಆರ್ಗನ್, ಒಂದು ಅಂಗ ಐತೆ ಇಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ನೋಡಿ, ಹೊಟ್ಟೆ ಭಾರ ಆಗುತ್ತೆ. ಹೌದು. ಓಕೆ, ಕೈಕಾಲು ಭಾರ ಆಗುತ್ತೆ, ಆರ್ಟ್ ಭಾರ ಆಗಲ್ಲ. ಎಲ್ಲಿವರೆಗೂ ಆರ್ಟ್ ಎನರ್ಜಿ ವಾಯು ತತ್ವ ಇರುತ್ತೋ ಅಲ್ಲಿವರೆಗೂ ಆರ್ಟ್ ಭಾರ ಆಗಲ್ಲ. ಓಕೆ, ಅದನ್ನ ಇವಾಗ ಹಗುರ ಮಾಡಬೇಕು. ಹೌದು, ಹಗುರ ಮಾಡಬೇಕು. ಹಗುರ ಮಾಡ್ತಕ್ಕಂಥ ಅದ್ಭುತವಾದ ಬಣ್ಣ ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಇದು ಇಂಡಿಗೋ ಅಂತ ಕರೀತಾರೆ. ವಿಬ್ ಗಯಾರಲ್ಲಿ 2ನೇ ಕಲರ್ ಇದು. ಇದು ಆರ್ಟನ್ನ ಹಗುರ ಮಾಡುತ್ತೆ, ವಾಯು ಚಲನೆ ಕೊಡುತ್ತೆ, ಪಂಪ್ ಮಾಡುತ್ತೆ. ಓಕೆ, ಸಿಂಪಲ್. ಎಡಗೈ ತೋರು ಬೆರಳು, ಕಿರು ಬೆರಳು, ಈ 2ನೇ ಜಾಯಿಂಟಿಗೆ ಇಲ್ಲಿ ಆರ್ಟ್ ರಿಫ್ಲೆಕ್ಸ್. ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಎದೆ ಭಾಗದಲ್ಲಿ ನಾನು ಹಾಕಿದ್ದೀನಿ ನೋಡಿ, ಇಷ್ಟೇ ಹಾಕಿ. ಎದೆ ಭಾರ ಅಂತ ಯಾರಂತಿರೋ ವಿತಿನ್ 3 ಡೇಸಲ್ಲಿ ಆ ಎದೆ ಭಾರ ಇರಲ್ಲ. ಆರ್ಟ್ ನಿಂತಂಗಾಗತ್ತೆ, ಇರಲ್ಲ. ಇನ್ನು ಸರ್ಕ್ಯುಲೇಷನ್ ತರಬೇಕಲ್ಲಿ, ಸರ್ಕ್ಯುಲೇಷನಿಗೆ ಬೇಕಾಗಿರೋದು ಅಗ್ನಿ, ಸ್ಕೈ ಬ್ಲೂ. ಇದನ್ನು ಬಲಗೈ ತೋರು ಬೆರಳು ಆರ್ಟ್ ರಿಫ್ಲೆಕ್ಸಿಗೆ ನೀವು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ. ಇವೆರಡೇ ಕಲರ್ ಅಷ್ಟೇ, ಬ್ಲಡ್ ಪಂಪ್ ಆಗುತ್ತೆ. ಸೊ ಹಾರ್ಟ್ ನೀಟಾಗಿ ಕೆಲಸ ಆಗುತ್ತೆ. ನಾನು ಏನು ಹೇಳ್ತೀನಿ ಅನ್ನೋದು ಬೇಡ, ಪೇಷಂಟಿಂಗ್ ಕೇಳಿ. 3 ದಿನ ಹಾಕಿದ್ಮೇಲೆ ಹೆಂಗಿದೆಯಪ್ಪ ಅಂತ. ಪರವಾಗಿಲ್ಲಪ್ಪ ಇವಾಗ ಸ್ವಲ್ಪ ಅಂತಾರೆ. ದಟ್ ಇಸ್ ದ ಮ್ಯಾಜಿಕ್ ಆಫ್ ದಿ ಕಲರ್ಸ್. ಓಕೆ, ಸೊ ಎಷ್ಟು ದಿನ ಹಾಕಬೇಕು ಇದನ್ನು? ವೆರಿ ಸಿಂಪಲ್, 1 ವಾರ ಹಾಕಿ. ನನ್ನ ಪ್ರಕಾರ 1 ವಾರದಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಚೆನ್ನಾಗಾದ್ಮೇಲೆ ದಿನ ಯಾಕೆ ಹಾಕ್ತೀರಾ? ಯಾವಾಗ 2 ದಿನಕ್ಕೋ 3 ದಿನಕ್ಕೋ ಹಾಕಿ, ಇಲ್ಲ 1 ವಾರ ಬಿಟ್ಬಿಡಿ. ಮತ್ತೇನಾದ್ರು ಚೂರು ಅನ್ಸಿರ ಮತ್ತೆ ಇನ್ನೊಂದು 2 ದಿನ ಹಾಕಿ ಅಷ್ಟೇ. ಬಟ್ ಕಾಯಿಲೆ ವಾಸಿ ಆಗೋರು ಹಾಕೊಳ್ಳಿ, ಆಮೇಲೆ ಮತ್ತೆ ಯಾಕೆ ಹಾಕ್ತೀರಾ ಅಂತ ಇರುವಂಥದ್ದು. ಇಲ್ಲಿ ಹೊತ್ಕೊಂಡು ಹೋಗೋದು ಏನಿಲ್ಲ, ತರೋದು ಏನಿಲ್ಲ. ಮೆಡಿಸಿನ್ ತರಬೇಕು, ಔಷಧಿ ತರಬೇಕು, ಕಷಾಯ ತರಬೇಕು, ಕುಡಿಬೇಕು, ಏನಿಲ್ಲ. ಕಲರ್ ಕೊಟ್ಟಿರ್ತೀವಿ, ಬುಕ್ಸ್ಗಳು ಕೂಡ ನೋಡ್ಕೊಳ್ಳಿ. ಸೊ ಏನು ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಫೈನಲ್ ಇವತ್ತು 1000 ಜನ ಬುಕ್ಕ ತೊಗೊಂಡಿದ್ದಾರೆ, ಲಕ್ಷಾಂತರ ಜನ ವಿಡಿಯೋ ನೋಡ್ತಿದ್ದಾರೆ. ಅದು ಚೆನ್ನಾಗಿಲ್ಲ ಅಂದರೆ ಯಾರು ನೋಡಲ್ಲ. ಫಾರ್ ಎಕ್ಸಾಂಪಲ್, ದೊಡ್ಡ ಹೀರೋಯಿನ್ಗಳೇ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದು ನಿಮ್ಗೆ ಉಪಯೋಗ ಇಲ್ಲ ಅಂದ್ರೆ ಚಾನಲ್ ಚೇಂಜ್ ಮಾಡ್ಬಿಡ್ತೀರಾ, ಅದನ್ನೇ ನೋಡಲ್ಲ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ನೋಡಲ್ಲ ನೀವು, ಉಪಯೋಗ ಆಗಲ್ಲ ಅಂದ್ರೆ ನನ್ನ ನೋಡ್ತೀರಾ. ಆದ್ರೆ ಉಪಯೋಗ ಆಗ್ತಿರೋದಕ್ಕೆ ಬಸವರಾಜ್ ಅವರು ಬ್ರ್ಯಾಂಡ್ ಮಾಡಿಟ್ಟಿದ್ರು.
ಸೊ ದಿನನಿತ್ಯ ವಿಡಿಯೋ ಕೊಡಿ ಅಂತ ಹೇಳ್ತಿದ್ದಾರೆ. working, ಎಸ್ ಓಕೆ. ಇದು ಅಂದರೆ ಬ್ಲಡ್ ಪಂಪಿಂಗು ಆಗುತ್ತೆ. ಸೊ ಬ್ಲಡ್ ಪಂಪಿಂಗ್, ಹಾರ್ಟ್ ಸರ್ಕ್ಯುಲೇಷನ್, ಬ್ಲಾಕೇಜ್ ಕಡಿಮೆ ಆಗೋದಕ್ಕೆ, ಭಾರ ಕಡಿಮೆ ಆಗೋದಕ್ಕೆ, ನೋವು ಕಡಿಮೆ ಆಗೋದಕ್ಕೆ, ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಓಕೆ. ಎಸ್ ವೀಕ್ಷಕರೇ, ಇದನ್ನು ನೀವು ಬಳಸ್ಕೊಳ್ಳಿ. ಸೊ ರಿಸಲ್ಟ್ ಏನಂತಲೂ ಕೂಡ ತಿಳ್ಕೊಳ್ಳಿ.